ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಇಸುವೆ ಸ್ತೋತ್ರ, ಇಸುವೆ ಸ್ತೋತ್ರ, ಇಸುವೆ ವಂದನೆ, ಇಸುವೆ ಆರಾಧನೆ, ಇಸುವೆ ಮಹಿಮೆ, ಇಸುವೆ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಆರಾಧನೆ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬಂದು ವಾಸ ಮಾಡಲಿ ಬನ್ನಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬಂದು ವಾಸ ಮಾಡಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಮುನ್ನಡೆಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ತಂದೆಯ ಚಿತ್ತವನ್ನು ನೆರವೇರಿಸುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ. ಓ ಪವಿತ್ರ ಆತ್ಮರೇ ಲೋಕದಲ್ಲಿ ಬನ್ನಿರಿ. ಲೋಕದ ಸರ್ವ ಜನತೆಯಲ್ಲಿ ಬನ್ನಿರಿ. ಲೋಕದ ಸರ್ವ ಜನತೆಯಲ್ಲಿ ಬನ್ನಿರಿ. ಓ ಪವಿತ್ರ ಆತ್ಮರೇ ಲೋಕದ ಸರ್ವ ಜನತೆಯಲ್ಲಿ ಬನ್ನಿರಿ. ಓ ಪವಿತ್ರ ಆತ್ಮರೇ ಲೋಕದ ಸರ್ವ ಜನತೆಯಲ್ಲಿ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಕೃಪೆಯ ದಾತರೇ ಬನ್ನಿರಿ. ಓ ಕೃಪೆಯ ದಾತರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನನಗೆ ಪ್ರಾರ್ಥನಾ ಶಕ್ತಿಯನ್ನು ನೀಡಿರಿ. ನನಗೆ ಪ್ರಾರ್ಥನಾ ವರವನ್ನು ನೀಡಿರಿ. ನನ್ನ ಮುಂದೆ ಬರುವ ಆಲಸ್ಯಗಳನ್ನು ದೂರ ಮಾಡಿರಿ. ನನ್ನ ಮುಂದೆ ಬರುವ ಪ್ರಚೋದನೆಗಳನ್ನು ನಾಶ ಮಾಡಿರಿ. ನನ್ನ ಕುಟುಂಬವನ್ನು ಆಶೀರ್ವದಿಸಿರಿ.
ನನ್ನ ಕುಟುಂಬವನ್ನು ಶುದ್ಧೀಕರಿಸಿರೆ. ನನ್ನ ಕುಟುಂಬದಲ್ಲಿ ಪರಿವರ್ತನೆಯನ್ನು ನೀಡಿರೆ. ಸ್ವರ್ಗೀಯ ಯಾತ್ರೆಯ ಎಲ್ಲ ಅಂಗಾಂಗಗಳನ್ನು ಅಭಿಷೇಕಿಸಿರೆ. ಸ್ವರ್ಗೀಯ ಯಾತ್ರೆಯ ಎಲ್ಲ ಅಂಗಾಂಗಗಳ ಕುಟುಂಬಗಳನ್ನು ಆಶೀರ್ವದಿಸಿರೆ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಪರಿಶುದ್ಧ ಆತ್ಮರೇ ಸ್ತೋತ್ರ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಒಮ್ಮನಸ್ಸಿನಿಂದ ನಿಮ್ಮ ಮುಂದೆ ಕುಳಿತಿದ್ದೇವೆ ರಾಜ. ನಮ್ಮ ಹೃದಯವನ್ನು ನಿಮ್ಮತ್ತ ನೀವು ಸೆಳೆದಿದ್ದೀರಿ ರಾಜ. ಯೇಸುವೇ, ಓ ದೇವರೇ, ನೀವು ಸರ್ವಶಕ್ತರಾಗಿದ್ದೀರಿ. ತಂದೆಯ ನಿವಾಸದಲ್ಲಿ ವಾಸ ಮಾಡಿದವರು ನೀವಾಗಿದ್ದೀರಿ. ತಂದೆಯ ನಿವಾಸದಿಂದ ಈ ಲೋಕಕ್ಕೆ ಬಂದು ನನ್ನನ್ನು ಶುದ್ಧೀಕರಿಸುವವರು ನೀವಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಬಿಲಿಯಾಂತರ ಸ್ತೋತ್ರ, ಆರಾಧನೆ, ಮಹಿಮೆ. ಯೇಸುವೇ, ಈ ದಿನ ನಾವು ವಿಶೇಷವಾಗಿ ಪ್ರಾರ್ಥಿಸುವಾಗ ಈ ಲೋಕದಲ್ಲಿ ಅಲೆಮಾರಿಗಳಾಗಿ ಅಲಿಯುತ್ತಿರುವವರನ್ನು ಸಮರ್ಪಿಸುತ್ತಾ ಇದ್ದೇವೆ. ಅಲೆಮಾರಿಗಳಾಗಿರುವ ಪ್ರತಿಯೊಬ್ಬರನ್ನು ಕರುಣೆ ತೋರಿಸಿರಿ ರಾಜ. ಎರಡು ಮನೆಯಿಲ್ಲದೆ, ಯಾವ ಸೌಕರ್ಯ ಸೌಲಭ್ಯಗಳಿಲ್ಲದೆ, ಎಲ್ಲಿ ಬೇಕು ಅಲ್ಲಿ ಇದ್ದುಕೊಂಡು, ರಸ್ತೆಯ ಬದಿಗಳಲ್ಲಿ ಡೇರೆ ಹಾಕಿಕೊಂಡು, ಮರದ ಕೆಳಗೆ ಡೇರೆ ಹಾಕಿಕೊಂಡು, ಪೈಪುಗಳ ಸಂಧಿಗಳಲ್ಲಿ ಮಲಗುತ್ತಾ, ಸಿಕ್ಕ ಕಡೆ ಒರಗಿಕೊಳ್ಳುತ್ತಾ ಇರುವಂತಹ ಅಲೆಮಾರಿಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅವರಿಗೆಂದು ಯಾವ ಸ್ಮಶಾನವಿಲ್ಲ. ಸತ್ತರು ಡೇರೆಯಲ್ಲಿಯೇ ಹೂತು ಹಾಕಿ ಹೋಗುವಂತಹ ವ್ಯಕ್ತಿಗಳು ಸ್ವಾಮಿ. ಯಾವ ಹರಿ ಹಬ್ಬಗಳಲ್ಲಿ ಆಚರಣೆಗಳನ್ನು ಸರಳವಾಗಿ ಮಾಡುವರು ಸ್ವಾಮಿ. ಹುಟ್ಟುವ ಮಕ್ಕಳಿಂದ ಯಾವ ಕಾಳಜಿ ತೋರದೆ ಬಿಸಿಲಿನಲ್ಲೂ ಮಳೆಯಲ್ಲೂ ಚಳಿಯಲ್ಲಿಯೂ ಗಾಳಿಯಲ್ಲಿಯೂ ಧೂಳಿನಲ್ಲೂ ವಾಸ ಮಾಡುವರು ಸ್ವಾಮಿ. ಯೇಸು, ಎಲ್ಲ ಅಲೆಮಾರಿಗಳ ಮೇಲೆ ಕರುಣೆ ತೋರಿರಿ. ಯಾವ ಬೇರೆ ಜನ ಸಮೂಹದಲ್ಲಿ ಸೇರದೇ ಇರುವವರು ಸ್ವಾಮಿ, ಯಾರೊಂದಿಗೂ ಬೆರೆಯದೇ ಇರುವವರು ಸ್ವಾಮಿ. ಸಿರಿವಂತನೆಂದು ಸಿರಿವಂತನೊಡನೆಯೋ, ಬಡವನೆಂದು ಬಡವನೊಡನೆಯೋ ಬೆರೆಯದೆ, ತನ್ನ ಜನಾಂಗದವರೊಡನೆ ಆ ಡೇರೆಯಲ್ಲಿಯೇ ಇದ್ದು, ಆ ಡೇರೆಯಲ್ಲಿಯೇ ವಾಸ ಮಾಡಿ, ಆ ಡೇರೆಯವರೊಂದಿಗೆ ಜೀವನವನ್ನು ಮುಗಿಸಿ ತೆರಳುವಂತಹ ಅಲೆಮಾರಿ ಜನಾಂಗಗಳು ಸ್ವಾಮಿ. ಸ್ವಾಮಿಯವರನ್ನು ಆಶೀರ್ವದಿಸಿರಿ. ಅವರ ಮೇಲೆ ಕರುಣೆ ತೋರಿ, ದಯೆ ತೋರಿರಿ. ಅವರ ಅವಶ್ಯಕತೆಗಳನ್ನು ಪೂರೈಸಿರಿ. ಸರ್ಕಾರದ ಕಣ್ಣುಗಳು ಆ ಅಲೆಮಾರಿ ಜನಾಂಗದ ಮೇಲೆ ಬೀಳುವಂತೆ ಮಾಡಿರಿ. ಅವರಿಗೆ ಬೇಕಾದ ಸೌಲಭ್ಯಗಳನ್ನು ಕರುಣಿಸಿರಿ. ಯೇಸುವೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಈ ಪವಿತ್ರವಾದ ಸುಸಮಯದಲ್ಲಿ ನಿಮ್ಮ ಸಾನ್ನಿಧ್ಯವನ್ನು ನಾವು ವಿನಯಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ನಿಮ್ಮ ಸಾನ್ನಿಧ್ಯದಲ್ಲಿ ನಾವೊಂದಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಕರುಣೆ ತೋರಿ, ದಯೆ ತೋರಿರಿ. ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ತಂದೆ ದೇವರೇ ಸ್ತೋತ್ರ, ತಂದೆ ದೇವರೇ ವಂದನೆ, ತಂದೆ ದೇವರೇ ಕೃತಜ್ಞತೆ. ಅಪ್ಪ ತಂದೆ, ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆ ಯೇಸುವೆ. ಯೇಸುವೆ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಹೇಳುತ್ತೇನೆ ತಂದೆ ಯೇಸುವೆ. ಯೇಸುವೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಯೇಸುವೆ. ಆತ್ಮರೇ, ಪವಿತ್ರಾತ್ಮರೇ ಬನ್ನಿ. ಪವಿತ್ರಾತ್ಮರೇ ನನ್ನ ಕುಟುಂಬಕ್ಕೆ ಬನ್ನಿ. ಪವಿತ್ರಾತ್ಮರೇ ನನ್ನಲ್ಲಿ ಬನ್ನಿ. ನನ್ನನ್ನು ಶುದ್ಧೀಕರಿಸಿರಿ ಪವಿತ್ರಾತ್ಮರೇ. ಪವಿತ್ರಾತ್ಮರೇ ಬನ್ನಿ. ಬನ್ನಿ, ನಮ್ಮ ಸ್ವರ್ಗೀಯ ಯಾತ್ರೆ ಕುಟುಂಬ ಎಲ್ಲಾ ಕುಟುಂಬಗಳಿಗೂ ಬನ್ನಿ. ಪವಿತ್ರಾತ್ಮರೇ, ಬೇಗರವರ ಕುಟುಂಬಕ್ಕೆ ಬನ್ನಿ. ಆತ್ಮರೇ, ನಿಮ್ಮ ಜ್ವಾಲೆಯಿಂದ ನಮ್ಮೆಲ್ಲರನ್ನು ಆಶೀರ್ವದಿಸಿ. ಬೆಂಕಿಯ ಜ್ವಾಲೆಯಿಂದ ನಮ್ಮನ್ನು ಆಶೀರ್ವದಿಸಿ ಪವಿತ್ರಾತ್ಮರೇ. ಆತ್ಮರೇ, ಪ್ರಾರ್ಥನೆ ಮಾಡುವ ಆ ವರವನ್ನು ಎಲ್ಲಾ ಸ್ವರ್ಗೀಯ ಯಾತ್ರೆಯ ಕುಟುಂಬಗಳಿಗೂ ಕೊಡಿ ಆತ್ಮರೇ. ಆತ್ಮರೇ, ಸ್ವರ್ಗೀಯ ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಎಲ್ಲರ ಮೇಲೂ ನಿಮ್ಮ ಜ್ವಾಲೆಯನ್ನು
ಯೇಸುವೆ ಆರಾಧನೆ ಯೇಸುವೆ. ಯೇಸುವೆ ಈ ದಿನದಲ್ಲಿ ಅಲೆಮಾರಿಗಳಾಗಿ ಅಲಿಯುವ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವ ಆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ವಂದನೆ ಯೇಸುವೆ. ಯೇಸುವೆ ಈ ದಿನವನ್ನು ನನಗೆ ಹೊಸದಾಗಿ ಕೊಟ್ಟಿದ್ದಕ್ಕಾಗಿ ವಂದನೆ ಯೇಸುವೆ. ಯೇಸುವೆ ಯೇಸುವೆ ವಂದನೆ ಯೇಸುವೆ ಆರಾಧನೆ. ಎಲ್ಲರನ್ನೂ ಸಮರ್ಪಿಸ್ತೇನೆ ತಂದೆ ಯೇಸುವೆ. ಯೇಸುವೆ ನನ್ನ ಕುಟುಂಬವನ್ನು ಸಮರ್ಪಿಸ್ತೇನೆ, ನನ್ನ ಬಂಧು ಬಳಗದವರನ್ನು ಸಮರ್ಪಿಸುತ್ತೇನೆ, ನನ್ನ ನೆರೆಯವರನ್ನು ಸಮರ್ಪಿಸುತ್ತೇನೆ, ನನ್ನ ವಿಚಾರಣೆಯಲ್ಲಿರುವ ಎಲ್ಲರನ್ನೂ ಸಮರ್ಪಿಸ್ತೇನೆ ಯೇಸುವೆ. ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಜನರ ಮನವಿ ಆಲಿಸು ದೇವಾ, ದನಿದಾನಿನ್ನ ಜನರ ತನು ಮನ ತನಿಸು ದೇವಾ, ನಿನ್ನ ಜನರ ಮನವಿ ಆಲಿಸು ದೇವಾ, ನಿನ್ನ ನುಡಿಗಳ ಪಾಡಿ ಸ್ತುತಿ ಸ್ತೋತ್ರವ ಸಲ್ಲಿಸ ಕೂಡಿ, ನಿನ್ನ ನುಡಿಗಳ ಪಾಡಿ ಸ್ತುತಿ ಸ್ತೋತ್ರವ ಸಲ್ಲಿಸ ಕೂಡಿ, ನೆರೆದಿಯೆಲ್ಲಿ ನಾವೆಲ್ಲ ಕರುಣೆಯ ತೋರಿ ನಿಮಗೆಲ್ಲ, ಮಹಿವಾನಿನ್ನ ಜನರ ಮನವಿ ಆಲಿಸು ದೇವಾ, ನಿನ್ನಾದರ ಪ್ರೀತಿ ವಾತ್ಸಲ್ಯ ನಿನ್ನ ಕುವರನ ಶಿಲುಬೆ ಬಲಿಯ, ನಿನ್ನಾದರ ಪ್ರೀತಿ ವಾತ್ಸಲ್ಯ ನಿನ್ನ ಕುವರನ ಶಿಲುಬೆ ಬಲಿಯ, ಧ್ಯಾನಿಸಿ ಪುನರಾವರ್ತಿಸಲು ಅನುಗ್ರಹಿಸಿ ಮಗೆ ಭಕ್ತಿಯನು, ನಿನ್ನ ಜನರ ಮನವಿ ಆಲಿಸು ದೇವಾ, ನಿನ್ನ ಜನರ ತನು ಮನ ತನಿಸು ದೇವಾ, ನಿನ್ನ ಜನರ ಮನವಿ ಆಲಿಸು ದೇವಾ. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಮಹಿಮೆ ಪಡಿಸೋಣ. ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಸಂರಕ್ಷಣೆಯನ್ನು ಕರುಣಿಸಿ ನಮಗೆ ಬೇಕಾದ ದಿನನಿತ್ಯದ ಆಹಾರವನ್ನು ದಯಪಾಲಿಸುವ ಆ ಪ್ರಭುವನ್ನು, ದೇವರನ್ನ, ಸರ್ವೇಶ್ವರ ಸ್ವಾಮಿಯನ್ನು ನಾವು ಸ್ಮರಿಸಿ ಆರಾಧಿಸಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, 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 ಮಹಿಮೆ. ಅಪ್ಪ ತಂದೆಯೇ, ಸ್ತೋತ್ರ, 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 ಸ್ತೋತ್ರ. ಓ ದೇವರೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ರಾಜರೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಕರುಣೆಯ ಕರ್ತರೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಜೀವದಾತರೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಸ್ವಾಮಿ ದೇವರೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಸರ್ವಶಕ್ತರೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ.
ಆರಾಧನೆ 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 ಮಹಿಮೆ 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 ಮಹಿಮೆ. ಅಪ್ಪ ತಂದೆಯೇ ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಅಪ್ಪ ತಂದೆಯೇ. ರಬಿ 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 ಓ ರಬಿ 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 ರಬಿ. ಎಲೋಹಿ 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 ಎಲೋಹಿ. ಸ್ತೋತ್ರ 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 ಅಪ್ಪ ತಂದೆಯೇ. ಸ್ತೋತ್ರ 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 ರಾಜ. ವಂದನೆಗಳ ರಾಜ, ಸ್ತೋತ್ರ ರಾಜ, ವಂದನೆಗಳ ರಾಜ. ಯೇಸುವೇ 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 ಯೇಸುವೇ. ಸ್ತೋತ್ರ 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 ಅಪ್ಪ ತಂದೆಯೇ. ಸ್ತೋತ್ರ 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 ಓ ಕರುಣೆಯ ಕರ್ತರೇ. ಸ್ತೋತ್ರ 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 ಓ ಜೀವದಾತರೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನನ್ನ ಪ್ರಭುವೇ, ನನ್ನ ಗುರುವೇ, ನನ್ನ ದೇವರೇ, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ 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 ಯೇಸುವೇ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಜೀವದಾತರೇ ಸ್ತೋತ್ರ, ಕರುಣೆಯ ಕರ್ತರೇ ಸ್ತೋತ್ರ, ಸರ್ವೇಶ್ವರ ಸ್ವಾಮಿಯೇ ಸ್ತೋತ್ರ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವರೇ ನಿಮಗೆ ಸದಾ ಸ್ತುತಿಯಾಗಲಿ. 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 ಹಾಲೆಲೂಯಾ 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 ಅಲೀಲುಯಾ 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 ಅಲೀಲುಯಾ. ಓ ಅಲೀಲುಯಾ 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 ಅಲೀಲುಯಾ. ಓ ಹಾಲ 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 ಹಾಲ. ಓ ಯಲಕ 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 ಯಲಮ ಯಲಲಲಲಲಲಲಲ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಆರಾಧನೆ 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 ಆರಾಧನೆ. ಯೇಸುವೇ ಮಹಿಮೆ 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 ಮಹಿಮೆ. ಸ್ತೋತ್ರ 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 ರಾಜ, ವಂದನೆಗಳು ರಾಜ. ಅಪ್ಪ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ. ಯೇಸುವೇ 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 ಯೇಸುವೇ. ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ. ಆರಾಧನೆ ತಂದೆಯೇ 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 ಆರಾಧನೆ 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 ಆರಾಧನೆ. ಓ ಆರಾಧನೆ 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 ಆರಾಧನೆ. ಓ ಆರಾಧನೆ 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 ಆರಾಧನೆ. ಓ ಅಲ್ಲೇಲುಯಾ 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 ಅಲ್ಲೇಲುಯಾ. ಓ ಸ್ತೋತ್ರ 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 ಸ್ತೋತ್ರ. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆರಾಧನೆ ಸ್ವಾಮಿ ಆರಾಧನೆ. ಸ್ತುತಿ ಸ್ತೋತ್ರ ಸ್ವಾಮಿ ಸ್ತುತಿ ಸ್ತೋತ್ರ. ಘನತೆ ಗೌರವ ಮಹಿಮೆಯು ಸ್ವಾಮಿ ಸ್ತೋತ್ರ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ 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 ಯೇಸುವೇ. ಸ್ತೋತ್ರ ರಾಜ, ವಂದನೆಗಳು ರಾಜ. ಸ್ತೋತ್ರ ಯೇಸುವೇ, ವಂದನೆಗಳು ಯೇಸುವೇ. ಸ್ತೋತ್ರ ಯೇಸುವೇ.
Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಎಲ್ಲ ಅಲಮಾರಿಗಳನ್ನು, ಅವರ ಜೀವಿತವನ್ನು, ಅವರ ಕೊರತೆಗಳನ್ನು, ಅವರ ಅವಶ್ಯಕತೆಗಳನ್ನು ಸಮರ್ಪಿಸಿ ಭಾರದಿಂದ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆ, ಘನ ಮಹಿಮೆ ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ಕರುಣಿಸಿಕೊಟ್ಟ ಆತನೇ ಸ್ತೋತ್ರಪ್ಪ. ಅಪ್ಪ ಯೇಸುವಿಗೆ ವಿಶೇಷವಾಗಿ ಇಡೀ ವಿಶ್ವದಲ್ಲಿ ಬಂದ ಎಲ್ಲ ಅಲಮಾರಿ ಜನಗಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ರಕ್ತದಲ್ಲಿ ಕಾಣಿಸಿದ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರ ಆತ್ಮರ ಅಭಿಷೇಕದಿಂದ ಸ್ವಾಮಿ ಎಲ್ಲ ಅಲಮಾರಿ ಜನಗಳ ಮೇಲೆ ಅಪ್ಪ ಒಂದೊಂದು ಬಂದವರನ್ನು ಕಾದು ಸಂರಕ್ಷಿಸಿ ಸ್ವಾಮಿ. ಸ್ವಾಮಿ ಅಲಮಾರಿ ಜನಗಳ ಆ ಕಣ್ಣೀರು, ನೋವು, ದುಃಖ, ಭಾರಗಳನ್ನು ಸ್ವಾಮಿ ನೀವು ಬಲ್ಲವರಾಗಿದ್ದೀರ ರಾಜ. ಅವರ ಮೇಲೆ ಕರುಣೆ ತೋರು ಸ್ವಾಮಿ. ಅಪ್ಪ ಅವರ ಮೇಲೆ ತೋರು ರಾಜ. ಅವರನ್ನು ಆಶೀರ್ವದಿಸಿ ಅನುಗ್ರಹಿಸಿ ಸ್ವಾಮಿ. ಅವರ ಕುಂದು ಕೊರತೆಗಳನ್ನೆಲ್ಲ ನೀಗಿಸುವಂತ ದೇವರನ್ನಾಗಿದ್ದು ಸ್ವಾಮಿ. ಪ್ರತಿಯೊಬ್ಬರನ್ನ ಸೃಷ್ಟಿ ಮಾಡಿದ ನೀವು ರಾಜ. ಅಪ್ಪ ಇದರಿಂದ ಹಲವಾರು ಜನಗಳು ಅಲ್ಲಿನ ಸೃಷ್ಟಿಗಳನ್ನು ಹಾಕುತ್ತ ಸ್ವಾಮಿ. ಅವರ ಜೀವಿತದಲ್ಲಿ ಸ್ವಾಮಿ ಏನೇ ಕಷ್ಟ, ಕಣ್ಣೀರು, ದುಃಖ ಬಂದರೂ ಅವರು ಮಾತ್ರ ಅವರವರೇ ಸಹಿಸಿಕೊಳ್ಳುವಂತ ಜನರು ರಾಜ. ಅಪ್ಪ ಹೆಚ್ಚೆ ಒಳ್ಳೆ ಶುಭ ಕಾರ್ಯಗಳಿಗೂ ಸಹ ಬರಲಾಗದು ಸ್ವಾಮಿ. ಅಪ್ಪ ನಾವು ಯಾರಿಗೂ ಬೇಡವರಾದವರು ಎಂಬ ಮನಸ್ಸಿನಲ್ಲಿರುವಂತ ಅವರ ದುಃಖ ಭಾರಗಳನ್ನು ನಿನ್ನ ಕರಲ್ಲಿ ಒಪ್ಪಿಸಿಕೊಳ್ಳುತ್ತೇನೆ ಸ್ವಾಮಿ. ಅವರನ್ನು ಕಾದು ಸಂರಕ್ಷಿಸಿದ್ದೇವ ಅಪ್ಪ. ಅವರಲ್ಲಿರುವಂತ ಅವರ ಕುಟುಂಬದಂತೆ ಎಲ್ಲ ಮಕ್ಕಳನ್ನು, ಅವರ ಸದಸ್ಯರು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಳ್ತೇನೆ ಸ್ವಾಮಿ. ಅವರನ್ನು ಪ್ರೀತಿಯಿಂದ ನೀವು ಆಶೀರ್ವಿಸಿ ಅನುಗ್ರಹಿಸಿದ್ದೇವ ಸ್ವಾಮಿ. ಮಳೆ, ಚಳಿ, ಬಿಸಿಲಿನಲ್ಲಿ ಸ್ವಾಮಿ ಅಲ್ಲಿ ಜೀವಿಸುತ್ತಿರುವಂತಹ ಮಕ್ಕಳಿಗೆ ಸ್ವಾಮಿ ಯಾರು ಸಹಾಯಕ್ಕಿಲ್ಲದಂತಹ ಸಮಯದಲ್ಲಿ ಸ್ವಾಮಿ ಅವರ ಮೇಲೆ ಕರುಣೆ ತೋರುತ್ತೇವ ಅಪ್ಪ. ಯೇಸುವೆ ಅವರ ದುಃಖ, ಭಾರ, ಕಣ್ಣೀರುಗಳನ್ನು ನೀವು ಬಲ್ಲವರಾಗಿದ್ದೀರ ಸ್ವಾಮಿ. ಸರ್ಕಾರವು ಅವರಿಗೆ ಬೇಕಾದಂತಹ ಸೌಲಭ್ಯವನ್ನು ಒದಗಿಸಿಕೊಡುವಂತ ಒಂದು ಒಳ್ಳೆಯ ಮನಸ್ಸನ್ನು ಎಲ್ಲಾ ರೀತಿ ಸರ್ಕಾರದವರನ್ನು ಸ್ವಾಮಿ ನಿನ್ನ ಕರದಲ್ಲಿ ಎಪ್ಪಿಸಿಕೊಡ್ತೇನೆ ರಾಜ್ಯ. ಒಳ್ಳೆಯ ದೀನತೆಯನ್ನು ಅವರಿಗೆ ಅನುಗ್ರಹಿಸಿಕೊಟ್ಟು ಅವರಿಗೆ ಬೇಕಾದಂತಹ ಒಳ್ಳೆಯ ಸೇವೆಗಳನ್ನು ಸ್ವಾಮಿ ಪಾಲಿಸಿಕೊಡುವಂತ ಕೃಪೆಯನ್ನು ನೀಡುತ್ತೇವ. ಅವರ ಮಕ್ಕಳನ್ನು ಸಹ ನಿನ್ನ ಕರದಲ್ಲಿ ಎತ್ತಿಕೊಳ್ತೇನೆ ಸ್ವಾಮಿ. ಪುಟ್ಟ ಮಕ್ಕಳನ್ನು ಸ್ವಾಮಿ ಕಂಕಳನ್ನು ಎತ್ತಿಕೊಳ್ಳುತ್ತಾ ಅಪ್ಪ ಅವರ ಮಗುವು ಸ್ವಾಮಿ ಕಣ್ಣೀರಿನಿಂದ ಅನೇಕ ರೀತಿ ಮಳೆ ಎನ್ನದೇ ಅವರ ಜೀವಿತಕ್ಕೆ ಬೇಕಾಗುವಂತಹ ಕೆಲಸಗಳನ್ನು ಮಾಡುತ್ತಾ ಸ್ವಾಮಿ ಅಪ್ಪ ಎಲ್ಲಿ ತಂಗಬೇಕು, ಎಲ್ಲಿಗೆ ಹೋಗಬೇಕು, ಹೇಗೆ ಜೀವಿಸಬೇಕೆಂಬುದೇ ಅವರಿಗೆ ಅರ್ಥವಾಗದು ಸ್ವಾಮಿ. ಕಷ್ಟಪಡುತ್ತಿರುವಂತಹ ಆ ಅಲೆಮಾರು ಜನರ ಮೇಲೆ ನಿನ್ನ ಕರುಣೆ ಇಳಿದು ಬರಲಿ ರಾಜ. ಅಪ್ಪ ನಿನ್ನ ಪ್ರಸನ್ನತೆಯಿಂದ ಮಕ್ಕಳನ್ನು ಕಾದು ಸಂರಕ್ಷಿಸಿ ಸ್ವಾಮಿ. ಅವರಿಗೆ ಯಾವ ಅಪಾಯವು, ಯಾವ ರೋಗ ರುಜಿನಗಳು ಸ್ವಾಮಿ ಸಂಭವಿಸಿದಂತ ರೀತಿಯಲ್ಲಿ ಕರುಣೆ ತೋರು ಸ್ವಾಮಿ. ಅವರು ಏನೇ ಬಂದರು ಎಲ್ಲವನ್ನು ಜಯಿಸುವಂತ ಶಕ್ತಿ ನಮ್ಮ ಮಕ್ಕಳಿಗೆ ಅನುಗ್ರಹಿಸಿಕೊಡು ರಾಜ. ಅಪ್ಪ ಮಾರಕವಾದ ರೋಗಗಳಿಂದ ಆ ಮಕ್ಕಳನ್ನು ಕಾದು ಸಂರಕ್ಷಿಸು ಸ್ವಾಮಿ. ಸ್ವಾಮಿ ಅವರು ಆಸ್ಪತ್ರೆಗಳಿಗೂ ಸಹ ಹೋಗಲಾಗದೆ ಸ್ವಾಮಿ ಕಷ್ಟಪಡುತ್ತಿರುವಂತ ಅವರ ಕಣ್ಣೀರನ್ನು ನೀನು ಒರೆಸುವಂತ ದೇವರಾಜ್ಯಕ್ಕೆ ಸ್ವಾಮಿ. ಅವರ ಮೇಲೆ ನೀನು ಧಾರಾಕಾರವಾದ ಆ ಪ್ರೀತಿಯನ್ನು ಸಾಕು ಸ್ವಾಮಿ. ಅಪ್ಪ ಅವರನ್ನು ಕಾದು ಮುನ್ನಡೆಸಿದ ದೇವನೇ ಸ್ವಾಮಿ. ಎಲ್ಲರೂ ಕೈ ಬಿಟ್ಟರು ನೀವು ಕೈ ಬಿಡುವ ದೇವರಲ್ಲ ರಾಜ್ಯ. ಅಪ್ಪ ನಾನಿಬ್ಬರನ್ನು ಒಬ್ಬರಿನಾಗಿ ಬಿಟ್ಟು ಹೋಗುದಿಲ್ಲ, ನಿನಗೊಂದು ಪೋಷಕನನ್ನು ಕಳಿಸಿದ್ದೇನೆ ಬಿಡುವಂತ ದೇವರು ಸ್ವಾಮಿ. ಆ ಮಕ್ಕಳ ದೂತರನ್ನು ಕಳಿಸಿ ಕಾದು ಸಂರಕ್ಷಿಸಿ ಸ್ವಾಮಿ. ಅಪ್ಪ ಅವರಲ್ಲಿ ಅಲೆಯುತ್ತ ಸ್ವಾಮಿ ಅಪ್ಪ ಒಂದು ಕಡೆ ಜೀವಿಸದೆ ಮತ್ತೊಂದು ಕಡೆ ಟೆಂಟುಗಳನ್ನ ಹಾಕುತ್ತಾ ಸ್ವಾಮಿ ಚರಂಡಿ ಬದಿಯಲ್ಲಿ ಸ್ವಾಮಿ ಯಾವ ಕೆಟ್ಟದನ್ನು ನೋಡಲು ಸ್ವಾಮಿ ಅವರು ಜೀವಿಸುತ್ತಿರುವಂತ ಆ ಮಕ್ಕಳ ಆ ಜೀವಿತೆಯ ಮನಸ್ಸು ನೀವು ನೋಡ್ತೀರಪ್ಪ. ಅವರ ಮೇಲೆ ಕರುಣೆ ತೋರುವಂತ ನನ್ನ ರಾಜ್ಯಾಧಿರಾಜ್ಯನೇ ಸ್ವಾಮಿ. ಆ ಮಕ್ಕಳನ್ನ ಆಶೀರ್ವದಿಸಿ ಸ್ವಾಮಿ. ಪುಟ್ಟ ಮಕ್ಕಳು ಚಳಿ ಎನ್ನದೆ ಮಳೆ ಎನ್ನದೆ ಅಲ್ಲಿ ಜೀವಿಸುತ್ತಿರುವಂತ ಆ ಮಕ್ಕಳನ್ನು ಸ್ವಾಮಿ ನಿನ್ನ ಕೃಪೆಯಿಂದ ತುಂಬಿರುವೆವಾ ಅಪ್ಪ. ಆ ಮಕ್ಕಳಿಗೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನು ನಿನ್ನ ಪರಿಶುದ್ಧ ನಾಮದಲ್ಲಿ ಒದಗಿಸಿಕೊಂಡು ಕಾದು ಸಂರಕ್ಷಿಸಿ ಆ ಮಕ್ಕಳೊಂದಿಗೆ ದೂತಗಳನ್ನು ಕಲಿಸಿ ಅನುಗ್ರಹಿಸಿ ಎಂದು ಅಮ್ಮ ಪರಿಶುದ್ಧ ಪೂಜಾ ಕನ್ಯಾ ಮೆರಮನವರೇ ಎಲ್ಲ ಅಲಮಾರಿ ಮಕ್ಕಳ ಮೇಲೆ
ನಿನ್ನ ಪ್ರಸನ್ನತೆ ಇಳಿದು ಬಂದು ಆ ಮಕ್ಕಳು ಸದಾ ನಿನ್ನಲ್ಲಿ ಮೊರೆ ಇಡುವಂತ ಮಕ್ಕಳಾಗಿ ಜೀವಿಸುವಂತೆ, ನಿನ್ನೊಂದಿಗೆ ಜೀವಿಸುವಂತ ಮಕ್ಕಳಾಗಿ ಮಾರ್ಪಡಿಸಿದೆ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ ಪ್ರೀತಿ ಜೀವನದ ಒಡೆಯನೇ. ಆಮೆನ್. 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 ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಅಪ್ಪ ತಂದೆ ಬೆಳಗಿನ ಜಾವವನ್ನು ನನಗೆ ನೀಡೋದಕ್ಕಾಗಿ ಸ್ತೋತ್ರ ರಾಜ. ಜೀವದಿಂದ ಎಬ್ಬಿಸಿದ ಆತನೇ ನಿನಗೆ ಸ್ತೋತ್ರ, ಕೋಟಿ ಸ್ತೋತ್ರ ರಾಜ. ಈ ಸಮಯದಲ್ಲಿ ಸ್ವಾಮಿ ಎಲ್ಲ ಅಲೆಮಾರಿಗಳಿಗಾಗಿ ಪ್ರಾರ್ಥಿಸಲು ನೀನು ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಅಲೆಮಾರಿಗಳನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರೆಗಳಿಗೆ ಸಮರ್ಪಿಸುತ್ತಿದ್ದೇನೆ. ಹೌದು ತಂದೆಯೇ, ಅವರು ತಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಸ್ವಾಮಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ವಾಮಿ ಅವರ ಅಲೆಮಾರಿ ಜೀವನವನ್ನು ನಡೆಸುತ್ತಾರೆ ಸ್ವಾಮಿ. ಕೇವಲ ಆಹಾರಕ್ಕಾಗಿ ಸ್ವಾಮಿ ಅವರು ಒಂದು ಊರಿನಿಂದ ಮತ್ತೊಂದು ಊರುಗಳಲ್ಲಿ ನೆಲೆಸುತ್ತಾರೆ ಸ್ವಾಮಿ. ಅಪ್ಪ ತಂದೆಯೇ, ಅವರ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ, ತನ್ನ ಮಕ್ಕಳನ್ನು ಸಾಕುವುದಕ್ಕಾಗಿ ಸ್ವಾಮಿ ಅವರು ಈ ರೀತಿಯ ಜೀವನವನ್ನು ನಡೆಸುತ್ತಾರೆ. ನೆಲೆ ಇಲ್ಲದೆ ಸ್ವಾಮಿ ಅನೇಕ ಕಡೆ ಡೇರೆಗಳನ್ನು ಹಾಕಿಕೊಂಡು ಜೀವಿಸುತ್ತಾರೆ. ಅಪ್ಪ ತಂದೆಯೇ, ಆ ಡೇರೆಗಳಲ್ಲಿ ಸ್ವಾಮಿ ಮಳೆ ಎನ್ನದೆ ಚಳಿ ಎನ್ನದೆ ಅಪ್ಪ ಸ್ವಾಮಿ ಗುರುಗಳಿಗೆ ಎದುರದೆ ಸ್ವಾಮಿ ಅವರ ಡೇರೆಗಳಲ್ಲೇ ವಾಸ ಮಾಡುತ್ತಾರೆ ಸ್ವಾಮಿ. ಎಷ್ಟೇ ಮಳೆ ಬಂದರೂ ಸ್ವಾಮಿ ಆ ಡೇರೆಗಳಲ್ಲಿ ನುಗ್ಗದಂತೆ ಸ್ವಾಮಿ ಅವರನ್ನು ಕಾದು ರಕ್ಷಿಸಲಿ ಸ್ವಾಮಿ. ಈ ಚಳಿಗಾಲದಲ್ಲಿ ಸ್ವಾಮಿ ಅವರು ಚಳಿಯನ್ನು ತಡೆಯಲಾಗದು ಸ್ವಾಮಿ. ಅನೇಕ ರೀತಿಯ ಬಟ್ಟೆಗಳನ್ನು ಹೊದ್ದುಕೊಂಡು ಮಲಗಿಕೊಳ್ಳುತ್ತಾರೆ ಸ್ವಾಮಿ. ಅಪ್ಪ ತಂದೆ ಅವರನ್ನು ಆಶೀರ್ವದಿಸು ರಾಜ, ಅವರು ರಕ್ಷಿಸು ರಾಜ. ಅವರು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು ರಾಜ. ಅವರ ಅವಶ್ಯಕತೆಗಳನ್ನು ಪೂರೈಸು ರಾಜ. ಅವರ ಮಕ್ಕಳನ್ನು ಆಶೀರ್ವದಿಸು ರಾಜ. ಅಪ್ಪ ತಂದೆ ಅವರ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಸ್ವಾಮಿ ಅನೇಕ ರೀತಿಯ ನಟನೆಗಳನ್ನ ಸ್ವಾಮಿ ಮಾಡಿಕೊಂಡು ಊರುಗಳಲ್ಲಿ ಸ್ವಾಮಿ ಅವರು ಮನೆಗಳಿಗೆ ತೆರಳುತ್ತಾರೆ ಸ್ವಾಮಿ. ಅವರು ಬಂದಂತ ವೇಳೆಯಲ್ಲಿ ಸ್ವಾಮಿ ಅವರ ಮನೆಗಳಿಗೆ ಬಂದು ಸ್ವಾಮಿ ಆಹಾರವನ್ನೋ ಬಟ್ಟೆಯನ್ನೋ ಮತ್ಯಾವುದನ್ನು ಕೇಳುವಾಗ ಸ್ವಾಮಿ ಇತರರ ಮನಸ್ಸು ಕರಗುವಂತಾಗಲಿ ಸ್ವಾಮಿ. ತಮ್ಮ ಕೈಲಾಗುವಂತಹ ಸಹಾಯವನ್ನು ನೀಡಿ ಸ್ವಾಮಿ ಅವರಿಗೆ ಉದಾರ ಮನಸ್ಸಿನಿಂದ ನೀಡುವಂತಹ ಮನಸ್ಸನ್ನು ನೀಡಿರಿ ಸ್ವಾಮಿ. ಅಪ್ಪ ತಂದೆ ಅವರು ಹೋಗುವ ಬರುವ ಎಲ್ಲಾ ದಾರಿಗಳಲ್ಲೂ ಸ್ವಾಮಿ ನಿನ್ನ ಕಾವಲು ದೂತರನ್ನು ಅವರೊಂದಿಗೆ ಇರಿಸು ರಾಜ. ಅವರನ್ನು ರಕ್ಷಿಸು ರಾಜ. ಪುಟ್ಟ ಮಕ್ಕಳು ಎನ್ನದೇ ಸ್ವಾಮಿ ಒತ್ತುಕೊಂಡು ಸ್ವಾಮಿ ಅವರು ಬರುತ್ತಾರೆ ಸ್ವಾಮಿ. ಆಗ ತಾನೇ ಜನಿಸಿದ ಮಕ್ಕಳನ್ನು ಸ್ವಾಮಿ ಎತ್ತುಕೊಂಡು ಸ್ವಾಮಿ ಅವರು ಬರುತ್ತಾರೆ ಸ್ವಾಮಿ. ಅಪ್ಪ ತಂದೆಯ ಮಕ್ಕಳ ಮೇಲೆ ಕರುಣೆಯಾಗಿರು. ಆ ಮಕ್ಕಳನ್ನು ಆಶೀರ್ವದಿಸು ರಾಜ. ಯಾವುದೇ ಆ ಡೇರೆಗಳಲ್ಲಿ ವಾಸ ಮಾಡುವಾಗ ಸ್ವಾಮಿ ಯಾವುದೇ ಕ್ರಿಮಿ ಕೀಟಗಳು ಸ್ವಾಮಿ ಅವರಿಗೆ ಹಾನಿ ಮಾಡದಂತೆ ಅವರನ್ನು ರಕ್ಷಿಸಿ ಅವರನ್ನು ಉದ್ಧರಿಸು ರಾಜ. ಅಪ್ಪ ನಿಮ್ಮ ಪವಿತ್ರವಾದ ರಕ್ತಕ್ಕೆ ಸಮರ್ಪಿಸುತ್ತಿದ್ದೇನೆ ರಾಜ. ನಿಮ್ಮ ರಕ್ತದಿಂದ ಅವರನ್ನು ಅಭಿಷೇಕಿಸಿರಿ, ಅವರನ್ನು ಆಶೀರ್ವದಿಸಿರಿ, ಅವರನ್ನು ಅಭಿವೃದ್ಧಿಪಡಿಸಿರಿ ಎಂದು ಪಿತಾ ಸುತ್ತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ. ಆಮೆನ್. ಆಮೆನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಯೇಕ ದೇವರೇ ಸ್ತೋತ್ರ. ತಂದೆಯಾದ ದೇವರೇ, ನಿಮ್ಮ ಕರುಣೆಯಿಂದ ಈ ಹೊಸ ದಿವಸವನ್ನು ನೀವು ನನಗೆ ಕೊಟ್ಟದಕ್ಕಾಗಿ ಕೋಟಿ ಸ್ತೋತ್ರ ರಾಜ. ಪ್ರಭುವೇ, ಈ ಸುಪ್ರಭಾತದ ಸಮಯದಲ್ಲಿ ಎಲ್ಲ ಅಲೆಮಾರಿ ಜನಾಂಗಗಳನ್ನು ಯೇಸುವೆ ನಿಮ್ಮ ಉನ್ನತವಾದ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಒಂದು ಊರಿನಿಂದ ಮತ್ತೊಂದು ಊರಿಗೋಸ್ಕರ ಹೋಗುವಾಗ ಪ್ರಭುವೇ ಅದೇ ಊರಿನಲ್ಲಿ ಇದ್ದುಕೊಂಡು ಡೇರೆಯನ್ನು ಹಾಕಿ ಪ್ರಭುವೇ ಅವರ ಮಕ್ಕಳನ್ನು ಪೋಷಣೆ ಮಾಡುವ ಪ್ರತಿಯೊಬ್ಬರ ಮೇಲೆ ಯೇಸುವೆ ನೀವೇ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೇ, ಅವರಿಗೆ ಎಲ್ಲೂ ಜಾಗವಿಲ್ಲದೆ, ಯಾವ ಊರಿನಲ್ಲಿ ಸ್ವಂತವಾದ ನೆಲೆ ಇಲ್ಲದೆ ಪ್ರಭು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುತ್ತಿದ್ದಾರೆ ಸ್ವಾಮಿ. ಮಳೆ ಎನ್ನದೆ ಚಳಿ ಎನ್ನದೆ ಈ ಬಿಸಿಲ ತಾಪದಲ್ಲಿ ಪ್ರಭುವೇ ಅದೇ ಊರಿನಲ್ಲಿ ವ್ಯಾಪಾರ ಮಾಡುತ್ತಾ ಕುಟುಂಬವನ್ನು ಆಶ್ರಯಿಸಿಕೊಂಡು ಚಿಕ್ಕ ಮಕ್ಕಳನ್ನು ಅವರು ಪೋಷಿಸ್ತಾ ಇರ್ತಾರೆ ಸ್ವಾಮಿ. ಪ್ರಭುವೇ, ಇಂಥ ಅಲೆಮಾರಿ ಜನಾಂಗದ ಮೇಲೆ ಯೇಸುವೆ ನಿಮ್ಮ ದೈವಿಕ ಕರುಣೆ ಇಳಿದು ಬರಲಿ ಸ್ವಾಮಿ. ತಂದೆಯಾದ ದೇವರೇ, ಅವರೆಲ್ಲ ಕುಂದು ಕೊರತೆಗಳನ್ನು ಪ್ರಭು ಅವರೆಲ್ಲ ಅವಶ್ಯಕತೆಗಳನ್ನು ನೀವು ಅವರಿಗೆ ಸಹಾಯ ಮಾಡಲು ಪ್ರಭುವೇ ನಮಗೆಲ್ಲರಿಗೂ ಉದಾರತನದ ಮನಸ್ಸನ್ನು ಪ್ರತಿಯೊಬ್ಬರಿಗೂ ನೀಡಿ ಆಶೀರ್ವದಿಸಿರಿ ತಂದೆಯೇ. ಹಾಗೆ ಪ್ರಭುವೇ, ನಮ್ಮ ಸರ್ಕಾರದ ಕಡೆಯಿಂದ ಅಂತ ಅಲೆಮಾರಿ ಜನಾಂಗವನ್ನು ಗುರುತಿಸಿ ಅವರಿಗೆ ಬೇಕಾಗುವ
ಸವಲತ್ತುಗಳನ್ನು ಕೊಡುವಂತೆಯೂ ಈ ಸರ್ಕಾರದ ಕಣ್ಣು ತೆರೆಯಲೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ತಂದೆಯಾದ ದೇವರೇ, ನಿಮ್ಮ ಕರುಣೆ ದಯೆ ಈ ಮಕ್ಕಳ ಮೇಲೆ ಸದಾ ಕಾಲವೂ ಇರಲಿ ಸ್ವಾಮಿ. ಪ್ರಭುವೇ, ನಿಮ್ಮನ್ನು ಆಶ್ರಯಿಸಿಕೊಂಡು ಬದುಕುವ ಈ ಮಕ್ಕಳನ್ನು ನೀವೇ ಕರುಣಿಸಿರಿ ತಂದೆಯೇ. ತಂದೆಯಾದ ದೇವರೇ, ನನ್ನ ಊರಿನಲ್ಲಿರುವ ಅಲೆಮಾರಿ ಜನಾಂಗದವರನ್ನು ಪ್ರಭು ಊರಿಗೆ ಬಂದಿದ್ದಾರೆ ಸ್ವಾಮಿ. ಪ್ರಭುವೇ, ಅವರಿಗೆ ನಿಮ್ಮ ಕರುಣೆ ಇಳಿದು ಬರಲಿ ಸ್ವಾಮಿ. ಪ್ರಭು, ಅವರ ವ್ಯಾಪಾರವನ್ನು ಆಶೀರ್ವದಿಸಿರಿ, ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಬಲಪಡಿಸಿರಿ ತಂದೆಯೇ. ತಂದೆಯಾದ ದೇವರೇ, ಅದೇ ರೀತಿ ಇಡೀ ವಿಶ್ವದಿಂದ ಇಡೀ ಎಲ್ಲೆಲ್ಲ ಅಲಮಾರಿ ಜನಾಂಗದವರಿದ್ದಾರೋ ಅವರಿಗೆಲ್ಲರಿಗೂ ಯೇಸುವೆ ನಿಮ್ಮ ಸಂರಕ್ಷಣೆ ಕೊಡಿರಿ ತಂದೆಯೇ. ಸದಾ ನಿಮ್ಮ ಆತ್ಮದ ಬೆಳಕಿನಿಂದ ಅವರನ್ನು ಅಭಿಷೇಕ ಮಾಡಿ ಕಾಪಾಡಿ ಸಂರಕ್ಷಿಸಿರಿ ತಂದೆಯೇ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ಸಕಲ ಸಂತರ ರಾಣಿಯೇ, ಈ ಸುಪ್ರಭಾತದ ಸಮಯದಲ್ಲಿ ಈ ಅಲೆಮಾರಿ ಜನಾಂಗದವರನ್ನು ನಿಮ್ಮ ಮಡಿಲ ಬಳಿ ಸಮರ್ಪಿಸುತ್ತಾ ನಾನು ಪ್ರಾರ್ಥಿಸುತ್ತೇನೆ. ಅವರಿಗೆಲ್ಲರಿಗೂ ಸಂರಕ್ಷಣೆಯನ್ನು, ಆರೋಗ್ಯವನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಕರುಣಿಸಿರಿ ಎಂದು ಪಿತನ, ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ, ರಾತ್ರಿ ಎಲ್ಲ ಕಾಪಾಡಿ ಸಂರಕ್ಷಿಸುವುದನ್ನು ಯೇಸುವೆ ಸ್ತೋತ್ರ. ಅಪ್ಪ ಯೇಸುವೆ, ಇರುವ ಅಲೆಮಾರಿ ಜನಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳನ್ನು ಆಶೀರ್ವದಿಸುತ್ತಂದೆ. ಅಪ್ಪ ಯೇಸುವೆ, ಅವರು ಎಲ್ಲಿ ಆದರೂ ಶಾಶ್ವತವಾಗಿ ಇದು ನನ್ನ ಜಾಗ, ಇದು ನನ್ನ ಮನೆ, ಇದು ನನ್ನ ಊರು ಎಂಬುವುದಿಲ್ಲ ಸ್ವಾಮಿ. ಅಪ್ಪ ತಂದೆ, ಈ ಊರಿನಲ್ಲಿ 1 ವರ್ಷ 6 ತಿಂಗಳಿದ್ದರೆ ಮತ್ತೊಂದು ಊರಿಗೆ ಹೊರಟು ಹೋಗಿಬಿಡ್ತಾರೆ ಸ್ವಾಮಿ. ಅಂತ ಅಲೆಮಾರಿ ಜನಗಳು ಸ್ವಾಮಿ. ಅಪ್ಪ, ನೆಲೆ ಇಲ್ಲದ ಮಕ್ಕಳು ಸ್ವಾಮಿ. ಅವರ ಮೇಲೆ ದಯೆ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳನ್ನು ಆಶೀರ್ವದಿಸು ತಂದೆ. ಅಪ್ಪ ಯೇಸುವೆ, ಆ ಮಕ್ಕಳನ್ನು ವಿದ್ಯಾಭ್ಯಾಸ ಇಲ್ಲದೆ ಬೆಳೆಯುತ್ತಿರುವ ಮಕ್ಕಳು ಸ್ವಾಮಿ. ಅಪ್ಪ ತಂದೆ, ಚಿಕ್ಕಂದಿನಲ್ಲಿಯೇ ಸ್ವಾಮಿ ಆ ಮಕ್ಕಳು ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಬಸ್ ಸ್ಟ್ಯಾಂಡಿನಲ್ಲಿ ಆಗಬಹುದು ಮತ್ತು ಎಲ್ಲ ಒಂದು ಕಡೆ ಸ್ವಾಮಿ ಅವರು ಈ ಚಿಕ್ಕ ಚಿಕ್ಕ ವಸ್ತುಗಳನ್ನು ಮಾರಾಟ ಮಾಡುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಆ ಮಕ್ಕಳನ್ನು ಆಶೀರ್ವದಿಸಿ ಸ್ವಾಮಿ. ಅವರ ಕೈಗಾರಿಕಾ ಕೆಲಸವನ್ನು ಆಶೀರ್ವದಿಸಿ ಸ್ವಾಮಿ. ಬರುತ್ತಾರೆ ಪುಟ್ಟ ಮಕ್ಕಳು ಸ್ವಾಮಿ. ಆ ಮಕ್ಕಳ ಮೇಲೆ ದಯೆ ತೋರಿ ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸಿ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸುವಂತ ಬುದ್ಧಿಯನ್ನು ಅವರ ಕೊಡಲಿ ಸ್ವಾಮಿ. ಈ ತರ ಅಲೆಮಾರಿ ಜನಗಳ ಸ್ವಾಮಿ ಅವರನ್ನು ಆಶೀರ್ವದಿಸಿ ಸ್ವಾಮಿ. ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವಾಗ ಸ್ವಾಮಿ ಅವರು ಸುರಕ್ಷಿತವಾಗಿರುವಂತೆ ಮಾಡಿ ಸ್ವಾಮಿ. ಅಪ್ಪ ತಂದೆ, ಅಪ್ಪ ಯೇಸುವೆ, ಅವರು ಡೇರೆಯನ್ನು ಹಾಕಿಕೊಂಡು ಇರುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಅವರ ಗುಡಾರದಲ್ಲಿಯೇ ಸ್ವಾಮಿ ಮಳೆ, ಚಳಿ, ಗಾಳಿ ಎನ್ನದೇ ಜೀವಿಸುತ್ತಿರುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಅವರು ಯಾವಾಗಲೂ ಈ ಕೆರೆಗಳ ಬದಿಯಲ್ಲಿ, ರೋಡ್ ಬದಿಯಲ್ಲೇ ವಾಸ ಮಾಡುತ್ತೀವಿ. ಮಾಡುವಾಗ ನಮಗೆ ನಾವು ಇಂಥ ಒಳ್ಳೆ ಮನೆಯಲ್ಲಿ ಇರುತ್ತೇವೆ ಸ್ವಾಮಿ. ಆ ಮಕ್ಕಳು ಆ ಡೇರಿಯಲ್ಲೇ ವಾಸ ಮಾಡುತ್ತಿರುತ್ತಾರೆ ಸ್ವಾಮಿ. ಆ ಗುಡಾರವನ್ನು ಬಿಟ್ಟರೆ ಅವರಿಗೆ ಸ್ವಂತವಾದದ್ದೆಂಬುದು ಯಾವುದು ಇರುವುದಿಲ್ಲ ಸ್ವಾಮಿ. ಅಪ್ಪ ನನ್ನ ಯೇಸುವೆ, ನನ್ನ ಕರ್ತನೆ, ನನ್ನ ರಾಜನೇ, ಅಂತ ಮಕ್ಕಳನ್ನು ಆಶೀರ್ವದಿಸುತ್ತದೆ. ಅಪ್ಪ ತಂದೆ, ಅವರಿಗೆ ಸಹಾಯ ಮಾಡುವ ಬುದ್ಧಿಯನ್ನು ಪ್ರತಿಯೊಬ್ಬ ಜನರಿಗೂ ತೋರಿಸಿಕೊಡ್ತದೆ. ಅಂತವರನ್ನ ಮೇಲೆ ದಯೆ ತೋರಲಿ ಸ್ವಾಮಿ. ಅಪ್ಪ ಯೇಸುವೆ, ಅಂತವರನ್ನು ಆಶೀರ್ವದಿಸುತ್ತದೆ. ಅಪ್ಪ ನನ್ನ ದೇವರೇ, ಅಂತ ಮಕ್ಕಳನ್ನು ನಿರಾಳವಾಗಿ ಆಶೀರ್ವದಿಸಬೇಕೆಂದು ಪಿತನ, ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನೀನು ಪ್ರಾರ್ಥಿಸಿದ್ದೇನೆ ತಂದೆ. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ಪರಿಶುದ್ಧವಾದ ಜಾವಕ್ಕಾಗಿ ನೀವು ನಮಗೆಲ್ಲರಿಗೂ ಅನುಗ್ರಹಿಸಿದ ಈ ಹೊಸ ದಿನಕ್ಕಾಗಿ ಕೋಟಿ ಸ್ತೋತ್ರ ರಾಜ. ಅಪ್ಪ ತಂದೆ, ಈ ಜಾವದಲ್ಲಿ ಎಲ್ಲ ಅಲೆಮಾರಿಗಳನ್ನು ನಿಮ್ಮ ಪರಿಶುದ್ಧ ಕರುಣೆಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ಅವರಿಗೆ ಇರಲು ಒಂದು ಮನೆ ಇಲ್ಲ, ಜಾಗವಿಲ್ಲ ಸ್ವಾಮಿ.
ಅಪ್ಪ ತಂದೆ, ರಸ್ತೆ ಬದಿಗಳಲ್ಲಿ ಸಂಧಿಗಳಲ್ಲಿ ಡೇರೆ ಕಟ್ಟಿಕೊಂಡು ಜೀವನ ನಡೆಸುತ್ತಿರುವ ಈ ಎಲ್ಲ ಅಲೆಮಾರಿ ಮಕ್ಕಳ ಮೇಲೆ ನಿಮ್ಮ ಕರುಣೆಯು ಸುರಿಯಲ್ಪಡಲಿ ಸ್ವಾಮಿ. ಅಪ್ಪ, ಮಳೆಗಾಳಿ ಎನ್ನದೆ, ಬಿಸಿಲೆನ್ನದೆ, ಚಳಿ ಎನ್ನದೆ ಅವರು ಈ ಡೇರೆಗಳಲ್ಲಿ ಜೀವಿಸುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಮಳೆಗಾಳಿಯಲ್ಲಿ, ಚಳಿಯಲ್ಲಿ, ಬಿಸಿಲಲ್ಲಿ ಅವರು ಹೋಗುತ್ತಿರುವ ಪ್ರತಿಯೊಂದು ಊರಿನಲ್ಲೂ ಹೆಜ್ಜೆಯಲ್ಲೂ ಅವರನ್ನು ಕಾದು ಸಂರಕ್ಷಿಸಿದೆ ರಾಜ. ಅಪ್ಪ ತಂದೆ, ಆ ಮಕ್ಕಳಿಗೆ ಬೇಕಾದ ಆಹಾರ, ಅನ್ನಪಾನಗಳನ್ನು ಒದಗಿಸಿಕೊಂಡಿದೆ ರಾಜ. ಯಾರೊಡನೆಯೂ ಬೆರೆಯಲಾಗದ ಮಕ್ಕಳು ಸ್ವಾಮಿ, ಅವರ ಕಷ್ಟ, ದುಃಖ, ನೋವು, ವೇದನೆಗಳಲ್ಲಿ ಅವರಿಗೆ ಸಾಂತ್ವನವನ್ನು ನೀಡಿ ಅವರನ್ನು ಮುನ್ನಡೆಸಿದೆ ರಾಜ. ಅಪ್ಪ ತಂದೆ, ಸರ್ಕಾರದ ಎಲ್ಲಾ ಸೌಲಭ್ಯಗಳು ಆ ಮಕ್ಕಳಿಗೆ ದೊರೆಯುವಂತೆ ಮಾಡಿದೆ ಸ್ವಾಮಿ. ಆ ಮಕ್ಕಳಿಗೆ ಒಳ್ಳೆಯ ಆರೋಗ್ಯವನ್ನು ಅನುಗ್ರಹಿಸಿದೆ ರಾಜ. ನೀವೇ ಅವರಿಗೆ ಆಶ್ರಯದಾತರು, ಕೋಟೆಯು, ಸಂರಕ್ಷಕರಲ್ಲದೆ ಸ್ವಾಮಿ. ನೀನಲ್ಲದೆ ಇನ್ಯಾರು ಅವರಿಗೆ ಆಧಾರವಿಲ್ಲ ಸ್ವಾಮಿ. ನಿಮ್ಮ ಕೃಪಾಶೀರ್ವಾದಗಳಿಂದ ಆ ಮಕ್ಕಳನ್ನು ತುಂಬಿರಿ ರಾಜ. ಅವರು ತಗೊಳ್ಳುವ ಎಲ್ಲ ಅನ್ನಪಾನೀಯಗಳನ್ನು ಆಶೀರ್ವದಿಸಿದ ರಾಜ. ಎಂದೆಂದಿಗೂ ಅವರು ನಿಮ್ಮನ್ನು ಸ್ಮರಿಸುವ ಮಕ್ಕಳಾಗಿ ಅವರನ್ನು ಮಾರ್ಪಡಿಸಿದೆ ರಾಜ. ಅವರು ಮಾಡುತ್ತಿರುವ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿದೆ ರಾಜ. ಅವರಿಗೆ ಶಕ್ತಿಯನ್ನು ನೀಡಿರಿ ರಾಜ. ಅಪ್ಪ ತಂದೆ, ನಿಮ್ಮಿಂದ ಅಸಾಧ್ಯವಾದುದು ಯಾವುದಿದೆ ಸ್ವಾಮಿ? ಎಲ್ಲವೂ ಸಾಧ್ಯ ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ಅಲೆಮಾರಿಗಳಿಗಾಗಿ ಪ್ರಾರ್ಥಿಸುವ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಆಲಿಸಿ ಆ ಮಕ್ಕಳಿಗೆ ಆರೋಗ್ಯ, ನೆಮ್ಮದಿಯನ್ನು ಕರುಣಿಸಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವನುಳ್ಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಆಮೆನ್. ದೇವರ ವಾಕ್ಯ ಕೀರ್ತನೆ 107:14 ವಾಕ್ಯ. ಆತನು ಅವರ ಬಂಧನಗಳನ್ನು ತೆಗೆದುಹಾಕಿ ಕತ್ತಲೆಯಿಂದಲೂ ಘೋರ ಅಂಧಕಾರದಿಂದಲೂ ಅವರನ್ನು ಹೊರತಂದನು. ಕೀರ್ತನೆ 33:2 ವಾಕ್ಯ. ಕಿನ್ನರಿಯನ್ನು ನುಡಿಸುತ್ತಾ ಕರ್ತನನ್ನು ಕೊಂಡಾಡಿರಿ. 10 ತಂತಿಗಳ ಸ್ವರ ಮಂಡಲವನ್ನು ಬಾರಿಸುತ್ತಾ ಸಂಕೀರ್ತಿಸಿರಿ. 2 ಥೆಸಲೋನಿಕ 3:3 ವಾಕ್ಯ. ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಯೆಶಾಯ 46:4 ವಾಕ್ಯ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ಯೆಶಾಯ 5:8 ವಾಕ್ಯ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ. ತುಳಸಿಯ 4:2 ವಾಕ್ಯ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರಿ, ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಯಾಕೋಬ 4:10 ವಾಕ್ಯ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಯೆಶಾಯ 40:29 ವಾಕ್ಯ. ಸೋತವನಿಗೆ ಜ್ಞಾನವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಮಾರ್ಕ 16:25 ವಾಕ್ಯ. ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಕ್ಷಮಿಸಿರಿ, ಆಗ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಲೂಕ 1:30 ವಾಕ್ಯ. ಹೆದರಬೇಡ, ಏಕೆಂದರೆ ನೀನು ದೇವರ ದಯೆಯನ್ನು ಹೊಂದಿದಿ. ಹಗ್ಗಾಯ 2:19 ವಾಕ್ಯ. ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ಕೀರ್ತನೆ 62:7 ವಾಕ್ಯ. ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ, ನನಗೆ ಬಲವಾದ ದುರ್ಗವೂ ಆಶ್ರಯವೂ ದೇವರಲ್ಲಿಯೇ. ದೇವರ ವಾಕ್ಯ. ದೇವರಿಗೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ ಈ ದಿನದ ಪ್ರಾರ್ಥನೆ. ನನ್ನ ದೇವರೇ, ನಿಮ್ಮ ಬಳಿಗೆ ಈ ಬೆಳಗಿನ ಜಾವದಲ್ಲಿ ನಾನು ಓಡೋಡಿ ಬಂದಿದ್ದೇನೆ. ನನ್ನನ್ನು ಅನುಗ್ರಹಿಸಿರಿ. ನನ್ನ ಹೃದಯ ಅಂತರಾಳದ ವಿಶ್ವಾಸವನ್ನು ನಿಮ್ಮ ಮುಂದೆ ಪ್ರಕಟಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ. ನನ್ನನ್ನು ನೀವು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ಅರಿತಿದ್ದೀರಿ ಹಾಗೂ ಕರೆದಿದ್ದೀರಿ. ಈ ಕಾಲದಲ್ಲಿ ನನ್ನ ಜೀವನದ ಈ ಕ್ಷಣಗಳಲ್ಲಿ ನಾನು ಸತ್ಯಸಂಧನಾಗಿ ಬಾಳಲು
ಶುದ್ಧಳಾಗಿ ಬಾಳಲು, ವಿಶ್ವಾಸದಿಂದ ಬಾಳಲು ನಿಮ್ಮ ಪವಿತ್ರಾತ್ಮರನ್ನು ನನಗೆ ಕೊಡಿರಿ. ಅಪ್ಪ ತಂದೆ, ಪ್ರತಿದಿನ ನಿಮ್ಮ ಮುಂದೆ ಕುಳಿತುಕೊಳ್ಳುವಾಗ, ನಿಮ್ಮನ್ನು ನಾನು ನೆನಪಿಸಿಕೊಳ್ಳುವಾಗ, ನಿಮಗಾಗಿ ನಾನು ಹಾತೊರೆಯುವುದನ್ನು ನೀವು ಅರಿತಿದ್ದೀರಿ. ನನ್ನ ದೇವರೇ, ನೀವು ನನಗೆ ದಾನವಾಗಿ ಕೊಟ್ಟ ಈ ಜೀವನದಲ್ಲಿ ನಿಮ್ಮಿಂದ ನಾನು ಏನನ್ನು ಕಲಿತುಕೊಳ್ಳುತ್ತೇನೋ, ಏನನ್ನು ನಾನು ಅನುಭವಿಸುತ್ತೇನೋ, ಹಾಗೂ ಯಾವುದನ್ನೆಲ್ಲ ನಾನು ತಿಳಿದುಕೊಳ್ಳುತ್ತೇನೋ ಅದನ್ನು ಪರರಿಗೆ ತಿಳಿಸುವಂತೆ ಮಾಡಿರಿ. ನಿಮ್ಮನ್ನು ಕುರಿತಾದ ಪ್ರೀತಿಯನ್ನು ಹಾಗೂ ಪ್ರತಿಯೊಬ್ಬರ ವ್ಯಕ್ತಿಗಳ ಕರ್ತವ್ಯವನ್ನು ನಾನು ಪ್ರಕಟಿಸಲು ಕಲಿಸಿಕೊಡಲು ನನಗೆ ನಿಮ್ಮ ಜ್ಞಾನವನ್ನು ಕೊಡಿರಿ. ನನ್ನ ಈ ಜೀವನದ ಕ್ಷಣಗಳಲ್ಲಿ ನಾನು ಈ ಲೋಕದ ಯಾವುದೇ ಆಶಾಪಾಶಗಳಿಗೆ ಎಡವದಂತೆ ನೀವು ನನಗೆ ಕೊಟ್ಟ ಸಂರಕ್ಷಣೆಯನ್ನು ಸ್ಮರಿಸಿ ವಂದಿಸುತ್ತೇನೆ. ನನ್ನ ದೇವರೇ, ನನ್ನೊಂದಿಗೆ ಸದಾ ನೆಲೆಯಾಗಿರಿ, ನನ್ನನ್ನು ಬಲಪಡಿಸಿರಿ ಎಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವನುಳ್ಳ ತಂದೆಯೇ. ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಎಲ್ಲ ಅಲೆಮಾರಿ ಜೀವನ ಮಾಡುವವರನ್ನ ಆ ತಾಯಿಯ ಕರಗಳಿಗೆ ಸಮರ್ಪಿಸೋಣ. ಅಮ್ಮ, ಎಲ್ಲ ಅಲೆಮಾರಿಗಳಿಗಾಗಿ ಪ್ರಾರ್ಥಿಸಿ ಎಂದು ನಾವು ಭಿನ್ನಯಿಸೋಣ.